ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ. ಈ ಸಂಜೆಯ ವೇಳೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಇರುವಂಥ ದೇವರ ವಾಕ್ಯವನ್ನು ಕೇಳುವವರಾಗಿರೋಣ. ಯೆಶಾಯನ ಪ್ರವಾದನೆ ಗ್ರಂಥ ಅದೇ 1ನೇ ಅಧ್ಯಾಯ 16ನೇ ವಚನದಲ್ಲಿರುವಂಥ ದೇವರ ಮನಸ್ಸಿನ ಮಾತನ್ನು ಗಮನಿಸೋಣ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ಏನ್ಪೇರೆ ದೇವರು ಹೇಳುತ್ತಿರುವಂಥ ಮಾತು, ನಿಮ್ಮನ್ನು ತೊಳೆದುಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳಬಹುದು, ನಾವು ಅನ್ಕೋಬೋದು, ನಾವು ಡೈಲಿ ಸ್ನಾನ ಮಾಡ್ತೀವಿ, ಡೈಲಿ ನಾವು ತಲೆಗೆ ಶಾಂಪು ಹಾಕ್ತೀವಿ, ಮೈಗೆ ಒಳ್ಳೊಳ್ಳೆ ಸೋಪ್ನ ಹಾಕೋತೀವಿ, ಅದರಿಂದ ಇದೇನು ದೇವರು ತೊಳ್ಕೊಂಡು ಸ್ನಾನ ಮಾಡಿಕೊಂಡು ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವ? ಇಲ್ಲ ಪ್ರೇರೆ, ದೇವರು ಹೇಳುವಂಥ ಭಾವನೆಗಳು ಮನುಷ್ಯರಿಗೆ ಸಂಬಂಧಪಟ್ಟಂಥ ಆಲೋಚನೆಯಿಂದ ಮಾತನಾಡಲ್ಲ. ಗಮನಿಸೋಣ ಇನ್ನೊಂದ್ಸರಿ ದೇವರು ಯಾವ ಮನಸ್ಸಿನಿಂದ ಹೇಳ್ತಾ ಇದ್ದಾರೆ ಅಂತ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ದುಷ್ಕೃತ್ಯಗಳನ್ನು ತೊಳೆದುಕೊಳ್ಳಬೇಕಂತ ಹೇಳ್ತಾ ಇದ್ದಾರೆ ದೇವರು. ಏನಿದೆ ದುಷ್ಕೃತ್ಯಗಳು ದೇವರಿಗೆ ಕಾಣಿಸುವಂಥದ್ದು ಎಂಥದ್ದು? ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 2ನೇ ಅಧ್ಯಾಯ 22ನೇ ವಚನದಲ್ಲಿ ನಮ್ಮನ್ನು ತೊಳೆದುಕೊಳ್ಳಿರಿ ಅಂತ ಇದ್ದಾರಲ್ಲ, ಆ ವಿಷಯವನ್ನು ಕುರಿತು ನಾವು ಇಲ್ಲಿ ಗಮನಿಸೋಣ. ನೀನು ಬಹಳ ಚೋಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ. ಅಂದರೆ ಪ್ರೇರೆ, ಪ್ರತಿದಿನ ನಾವು ಸ್ನಾನ ಮಾಡ್ತಾ ಇರ್ತೀವಿ, ಶಾಂಪು ಹಾಕ್ತಾ ಇರ್ತೀವಿ, ಮುಂತಾದಂಥ ಸಾಬೂನುಗಳಿಂದ ಬ್ರಷ್ಗಳಿಂದ ನಾವು ಮೈ ತೊಳ್ಕೊತಾ ಇರ್ತೀವಿ. ದೇವರು ಹೇಳುವಂಥ ಮಾತು, ನೀವು ಬಹಳ ಚೋಳನ್ನು ಹಾಕ್ಕೊಂಡು ಥರಥರವಾದಂಥ ಶಾಂಪುಗಳು ಸೋಪ್ಗಳನ್ನು ಉಪಯೋಗ ಮಾಡಿ ನೀವು ಸ್ನಾನ ಮಾಡಿದ್ರು ನಿಮ್ಮ ಕಣ್ಣೆದುರಿನಿಲ್ಲ, ನನ್ನ ಕಣ್ಣಿನ ಎದುರಿನಲ್ಲಿ ನಿಮ್ಮ ಅಧರ್ಮ ಇದೆಯಲ್ಲ, ಅದನ್ನು ನೀವು ಶುದ್ಧಿ ಮಾಡ್ಕೋಬೇಕು. ದೇಹ ಕೊಳೆಯನ್ನು ತೊಳ್ಕೊಳ್ಳೋದಲ್ಲ, ನಿಮ್ಮ ಪಾಪದ ಕೊಳೆಯನ್ನು ತೊಳೆದುಕೊಳ್ಳಿರಿ ಅಂತ ತಂದೆಯಾದ ದೇವರು ನಮ್ಮೆಲ್ಲರನ್ನು ಪ್ರೀತಿಯಿಂದ ಹೇಳುವಂಥ ಮಾತು ಪ್ರೇರೆ. ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ಸದಾಚಾರ ನೀತಿವಂತಿಕೆಯಿಂದ ಬದುಕುವಂಥದ್ದು, ಪವಿತ್ರರಾಗಿ ಜೀವಿಸುವಂಥದ್ದು. ಪವಿತ್ರರಾಗುವುದಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ತೊಳೆದುಕೊಂಡರೆ ಆತನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಶುದ್ಧಿ ಮಾಡುವುದಕ್ಕೆ ಶಕ್ತಿ ಉಳ್ಳಂಥ ರಕ್ತವಾಗಿದೆ ಪ್ರೇರೆ ಆತನದು. ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳುವಂಥ ಒಂದು ಮಾತನ್ನು ಗಮನಿಸೋಣ. ಆತನ ರಕ್ತವು ಏನು ಮಾಡುವಂಥದ್ದಾಗಿದೆ, ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಲೋಕದಲ್ಲಿರುವಂಥ ಮನುಷ್ಯರ ಪಾಪವನ್ನು ನಿವಾರಣೆ ಅಂದರೆ ದೇಹಕ್ಕೆ ಅಂಟಿರುವಂಥ ಕೊಳೆ ಅಲ್ಲ, ನಮ್ಮ ಆತ್ಮಕ್ಕೆ ಅಂಟಿರುವಂಥ ಕೊಳೆ, ಅದನ್ನು ತೊಳೆದಾಕೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎನ್ನುವಂಥ ಮಾತು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ ಪ್ರೇರೆ. ಆದ್ದರಿಂದ ನಮ್ಮನ್ನು ನಾವು ತೊಳೆದುಕೊಳ್ಳಬೇಕಂದ್ರೆ ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ ತೊಳೆದುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ನೂತನ ಸೃಷ್ಟಿಯಾಗಿ, ಮಗುಗಳಂತೆ ನೂತನ ಸೃಷ್ಟಿಯಾಗಿ ನಮ್ಮನ್ನು ನಾವು ದೇವರ ಮಕ್ಕಳನ್ನಾಗಿ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳಬೇಕೆಂದು ದೇವರು ನಮ್ಮನ್ನು ಕರೀತಾ ಇದ್ದಾರೆ ಪ್ರೇರೆ. ಆದ್ದರಿಂದ ಆತನ ಕರೆಗೆ ನಾವು ತಲೆಬಾಗಿಸೋಣ ಪ್ರೇರೆ. ದೇವರು ಸಿಕ್ಕುವಂಥ ಕಾಲದಲ್ಲಿ ನಾವು ಆತನ ಬಳಿಗೆ ಹೋಗಬೇಕು ಪ್ರೇರೆ. ಆತನು ಸಮೀಪದಲ್ಲಿರುವಾಗಲೇ ನಾವು ಭಿನ್ನಾಹ ಮಾಡಬೇಕು. ಒಂದು ವೇಳೆ ದೇವರನ್ನು ನಾವು ದೂರ ಮಾಡಿಕೊಂಡ್ವಾ, ಪ್ರಪಂಚದಲ್ಲಿ ನಮಗೆ ಯಾರು ಸುಖ ಸಮಾಧಾನ ಶಾಂತಿ ಕೊಡಲು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಗಮನಿಸೋಣ. ಅನ್ನುವಂಥ ತಿಳುವಳಿಕೆಯ ಮಾತುಗಳನ್ನು ನಾವು ತಿಳಿದುಕೊಳ್ಳೋಣ ಅನ್ನುವಂಥ ವಿಷಯವನ್ನು ಈ ದಿನ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ.